ಚೆಕ್ ಅಂತ ಮಾತಾಡೋ ಒಂದು ವ್ಯಕ್ತಿ ನಮ್ಮ ಪ್ರಭಾಕರ್ ಅವರು. ನಮ್ಮ ಪ್ರಭಾಕರ್ನ ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ. ಚಿಕ್ಕವರಿಂದ ದೊಡ್ಡವರಿಂದ ಅವ್ರಿಗೆ ಸುರೇನಾಗಿರ್ತೀವಿ ನಾವು. ಅವರು ಆಪೋಸಿಟ್ ಪಾರ್ಟಿ ಅವರು ನಾವು ಫೋನ್ ಮಾಡಿದ ತಕ್ಷಣ ಯಾವ ಪಾರ್ಟಿ ಅಂತ ಇದು ಮಾಡಿಲ್ಲ, ತಕ್ಷಣ ಬಂದು ಆರ್ಥಿಕ ಸಹಾಯ ಮಾಡಿದ್ರು. ಒಂದು 20,000 ಸಹಾಯ ಮಾಡಿದ್ರು ಕರೆದ ತಕ್ಷಣ. SK ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ, ಸುನುಪುಂಟೆ ಅಂತ. ನಮ್ಮ ಪ್ರಭಾಕರ್ನ ಫೋನ್ ಮಾಡಿದ್ರೆ ಯಾವ್ದೋ ಚಿಕ್ಕ ಕೆಲಸ ಬೇಕಾಗಿತ್ತು. ಈ ದಿನ ಬಂದಿರಲಿ ನಮ್ಮೂರಿಗೆಲ್ಲ ದೇವಸ್ಥಾನಕ್ಕೆಲ್ಲ ರೋಡ್ ಹಾಕ್ಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಮುಂದ್ಗಡೆ ದೇವಸ್ಥಾನಕ್ಕೆ ಟೈಲ್ಸ್ ಹಾಕ್ಕೊಟ್ಟಿದ್ದಾರೆ. ಯಾವುದೇ ಚಿಕ್ಕ ಕೆಲಸಕ್ಕಾದ್ರೂ ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡ್ತಾರೆ. ಇವತ್ತಿನ ವಿಚಾರ ಮದುವೆಗೆ ಈ ದಿನ ಸಹಾಯ ಮಾಡಬೇಕು ಅಂದ್ರೆ ಫೋನ್ ಮಾಡಿದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಈ ದಿನ ಎಲ್ಲ ಬಂದಿದ್ವಿ. ನಮ್ಮ ಜೊತೆ ಏನಾದರೂ ಬೇಕಾದರೂ ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ. ಚಿಕ್ಕವರಿಂದ ದೊಡ್ಡವರಿಂದ ಅವ್ರಿಗೆ ಸುರೇನಾಗಿರ್ತೀವಿ ನಾವು. ನಮಸ್ಕಾರ, ನಮ್ಮ ಹೆಸರು ಸಂತೋಷ್ ಅಂತ, ಸುನುಪುಂಟೆ. ನಾವು ಇವಾಗ ನಂಗ್ಲಿ ಕೃಷ್ಣಗಿರಿ ಹತ್ರ ಬಂದಿದ್ದೀವಿ ಪ್ರಭಾಕರನ್ ಅವ್ರನ್ನ ಮೀಟ್ ಮಾಡೋಕ್ಕೆ. ನಾವು ಪ್ರಭಾಕರನ್ ಅವ್ರಿಗೆ ಬಡವ್ರದ್ದು ಮದುವೆ ಇತ್ತು. ಬಡವ್ರ ಮದುವೆಗೋಸ್ಕರ ಒಂದು ಫೋನ್ ಮಾಡಿದ ತಕ್ಷಣ ಬಂದಿದ್ದಾರೆ. ಮತ್ತೆ ನಮ್ಮೂರಿಗೆಲ್ಲ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಇದು ಮಾಡಿದ್ದೀವಿ, ಇನ್ವೈಟ್ ಮಾಡಿದ್ದೀವಿ. ಇಲ್ಲಾಂದ್ರೆ ಒಂದು ಉದಾಹರಣೆ, ಅವರು ಆಪೋಸಿಟ್ ಪಾರ್ಟಿ ಅವರು ನಾವು ಫೋನ್ ಮಾಡಿದ ತಕ್ಷಣ ಯಾವ ಪಾರ್ಟಿ ಅಂತ ಇದು ಮಾಡಿಲ್ಲ, ತಕ್ಷಣ ಬಂದು ಆರ್ಥಿಕ ಸಹಾಯ ಮಾಡಿದ್ರು. ಒಂದು 20,000 ಸಹಾಯ ಮಾಡಿದ್ರು ಕರೆದ ತಕ್ಷಣ. ಮತ್ತೆ ಬೇರೆ ದೇವಸ್ಥಾನಕ್ಕೆ ಎಲ್ಲ, ಆಂಜನೇಯ ದೇವಸ್ಥಾನಕ್ಕೆಲ್ಲ ಕಾಂಟ್ರಾಕ್ಟ್ ಎಲ್ಲ ಇದು ಮಾಡಿಕೊಟ್ರು, ಗ್ರಾನೈಟ್ ಎಲ್ಲ ಮಾಡಿಕೊಟ್ರು. ಮತ್ತೆ ಯಾವುದೇ ಒಂದು ವಿಷಯಕ್ಕೆ ನಾವು ಫೋನ್ ಮಾಡ್ಬೇಕಾದ್ರೆ ತಕ್ಷಣ ಬಂದು ಸಹಾಯ ಮಾಡ್ತಾರೆ. ಅದರಿಂದ ನಾವು ಎಷ್ಟೇ ಇದ್ದಾದ್ರೂ ಕೂಡ ಅವ್ರ ಜೊತೆಯಲ್ಲೇ ಇದ್ದು ನಾವು ಮುಂದೆ ಸಾಗಿಸ್ಕೊಂಡು ಕಷ್ಟ ಪಡ್ತೀವಿ. ಅವ್ರಿಗೋಸ್ಕರ ಎಷ್ಟಾದ್ರೂ ಕಷ್ಟಪಡಕ್ಕೆ ರೆಡಿ ಇದ್ದೀವಿ ನಾವು. ಅದರಿಂದ ಅವರು ನಮ್ಗೆ ಅಷ್ಟೇ ರೆಸ್ಪಾನ್ಸ್ ಮಾಡ್ತಾರೆ. ಅವರು ಒಂದು ಫೋನ್ 1-2 ರಿಂಗ್ ಆದ್ರೆ ನೈಟ್ 12 ಗಂಟೆಯಲ್ಲಿ ಮಾಡಿದ್ರು ಕೂಡ 1 ರಿಂಗೇ ಎತ್ತಾರೆ ಅವರು. ಮತ್ತೆ ಒಂದು ದಿವಸ ಶ್ರೀರಾಮನವಮಿ ದಿವಸ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಶ್ರೀರಾಮನವಮಿ ದಿವಸ ಕೂಡ ಒಂದು ಪಾನಕ ಮಾಡೋಕ್ಕೆ ಮತ್ತೆ ಏನಾದ್ರು ಸಿಹಿ ಹಂಚಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ. ದೇವಸ್ಥಾನಕ್ಕೆಲ್ಲ ಪ್ರಸಾದಕ್ಕೆ ಇದು ಮಾಡ್ತಾರೆ. ಎಲ್ಲದಕ್ಕೂ ಹೆಲ್ಪ್ ಮಾಡೋಕ್ಕೆ ಮಾಡ್ತಾರೆ. ಅದರಿಂದ ನಾವು ಪ್ರಭಾಕರನ್ ಅವ್ರನ್ನ ಬಿಟ್ಟು ಹೋಗಲ್ಲ. ಅದರಿಂದ ನಾವು ಯಾವುದೇ ಒಂದು ವಿಷಯಕ್ಕಾದ್ರೂ ಕೂಡ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಅದಕ್ಕೆ ನಾವು ಅವ್ರ ಜೊತೆಗಿಂತ ನಾವು 50 ಪಟ್ಟಿದ್ರೆ ನಾವು 100 ಪಟ್ಟು ಅವ್ರ ಜೊತೆಯಲ್ಲೇ ಇರ್ತೀವಿ ಜಾಸ್ತಿ. ಅದಕ್ಕೆ ಬಿಟ್ಕೊಡಕ್ಕೆ ನಾವು ಇದು ಮಾಡಲ್ಲ. ನಮ್ದು ಸುನುಪುಂಟೆ, ಈ ನಮ್ಮ ಪ್ರಭಾಕರ್ ಅವರ ಊರಿನ ಪಕ್ಕದಲ್ಲಿ ಸುಮಾರು ವರ್ಷಗಳಿಂದ ಇವರ ಅಪ್ಪನ ಕಾಲದಿಂದ ನಾವು ಯಾವ ಥರ ಅವ್ರ ಅಪ್ಪನ ಕಾಲದಲ್ಲಿ ನಾವು ಕೂಡ ಸಣ್ಣ ಪುಟ್ಟ ಈ ಯಾವುದು ಕಾಂಟ್ರಾಕ್ಟ್ ಕೆಲಸಗಳು ಮೋರಿಗಳು ಅದ್ರ ಕಟ್ತಾ ಬರ್ತಾ ಇದ್ವು. ಅವರ ಹೊಟ್ಟೆಯಲ್ಲಿ ಒಳ್ಳೆಯ ಉತ್ತಮ ಪುರುಷ ಪ್ರಭಾಕರ್ ಅವರು ಹುಟ್ಟಿದ್ದಾರೆ. ಇವ್ರ ಕೆಲಸ ಏನಂತಂದರೆ ಅವರು ಸ್ವಾರ್ಥವಾಗ ಬೆಳವಣಿಗೆ ಬಿಟ್ಟು ಸುಮಾರು ಜನರ ಸೇವಾ ತಾಲೂಕಿನಲ್ಲಿ ಕೇಳ್ತಾ ಇರ್ತೀವಿ. ಇಷ್ಟು ಅಷ್ಟು ಅಂತ ಹೇಳಕ್ಕಾಗಲ್ಲ, ಎಲ್ಲ ನೋಡಿರಲ್ಲ ನಾನು. ಎಷ್ಟೋ ಜನರಿಗೆ ಒಳ್ಳೆಯವ ಒಂದು ಅವರ ಸ್ವಂತ ಖರ್ಚಿನಿಂದ ಮದುವೆಗಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬೋದು, ರೈತರಿಗಾಗಿರ್ಬೋದು, ಎಲ್ಲ ಇದರಲ್ಲೂ ಅವರೊಂದು ನನಗೆ ಈ ಸಹಾಯ ಬೇಕು ಅಂತಂದರೆ ಅವರು ಒಂದು ಒಳ್ಳೆಯ ಭಾವನೆಯಿಂದ ಅವರನ್ನು ಈಡೇರಿಸಲಿಕ್ಕೆ ಮುಂದೆ ಬರ್ತಾರೆ. ಅದೇ ಬಿಟ್ಟರೆ ನಮ್ಮೂರು ಕೂಡ ನಮ್ಮ ಹುಡುಗರು ಹೇಳಿದ್ರು, ದೇವಸ್ಥಾನ ಕೆಲಸ ಆಗಿದ್ದಾರೆ, ದೇವಸ್ಥಾನ ಕೆಲಸ ಆಗಿ ಅಭಿವೃದ್ಧಿ ಮಾಡೋಕ್ಕೆ ಕೊಟ್ಟಿದ್ದಾರೆ, ಮದುವೆ ಕೊಟ್ಟಿದ್ದಾರೆ. ಇದು ಬಿದ್ದೋಗಿತ್ತು ನಮ್ಮ ಊರಿನಲ್ಲಿ ಒಂದು ಮನೆ, ಅವ್ರಿಗೆ ಕೂಡ ಸಹಾಯ ಮಾಡಿದ್ದಾರೆ. ಎಲ್ಲಕ್ಕೂ ಇನ್ನು ಇದಕ್ಕಿಂತ ಮುಂಚಿತವಾಗಿ ನಮಗೆ ನೆಚ್ಚಿ ಆಗಿರುವುದು ಫೋನ್ ಎತ್ತಿದ್ರೆ ಸಾಕು ಚೆಕ್ ಅಂತ ಮಾತಾಡೋ ಒಂದು ವ್ಯಕ್ತಿ ನಮ್ಮ ಪ್ರಭಾಕರ್ ಅವರು. ಮೊದಲು ನಮ್ಮ ಎಂ ವೆಂಕಟಪ್ಪ ಇದ್ರು, ಅಂಬರೀಷ್ ಅವರಿದ್ರು, ಅವ್ರು ಕೂಡ ಎತ್ತಾ ಇದ್ರು. ಈಗ ನಮ್ಮ ಪ್ರಭಾಕರ್ ಕೂಡ ಅದಕ್ಕಾಗಿ ಸ್ಪಂದಿಸ್ತಾರೆ. ಇವರು ಎಷ್ಟೋ ಜನರಿಗೆ ಆರ್ಥಿಕ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಹಿಂದೆ ಇದ್ಕೊಂಡು ಆದಷ್ಟು ಮುಂದೆ ತರ್ತಾ ಇದ್ದಾರೆ. ಮುಂದೆ ತರ್ತಾ ನಮ್ಮೂರಿನಲ್ಲಿ ಒಬ್ಬ ಬಡ ಕುಟುಂಬ ಮುನಿಯಪ್ಪ ಅಂತ, ಅವ್ರ ಮಗನಿಗೆ ಅಕಸ್ಮಾತ್ ಸಡನ್ ಆಗಿ ಎಲ್ಲೇನೋ ಬಾಧೆಗಳು ಬಿದ್ದು ಮದುವೆ ಫಿಕ್ಸ್ ಆಯಿತು. ಆ ಮದುವೆಗೆ ಏನಾದರೂ ಸಹಾಯ ಮಾಡಬೇಕಪ್ಪ ಅಂತ ನಾವು ಕೇಳಿದಾಗ ತಕ್ಷಣ ನಾನು ಬರ್ತೀನಪ್ಪ, ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಆ ಮದುವೆ ಹುಡುಗನ ತಂದೆ ಅವರನ್ನ ಮತ್ತು ನಾವೆಲ್ಲ
ಸೇರಿದ್ದೀವಿ. ಫೋನ್ ಮಾಡಿದಾಗ ಎತ್ತಿ ಬಂದಿದ್ದಾರೆ, ಅದೇ ನಮಗೆ ತುಂಬ ಸಂತೋಷ. ಇವರನ್ನು ಇಷ್ಟು ಅಷ್ಟು ಅಲ್ಲ, ಜಾಸ್ತಿ ಜನರಿಗೆ ಅವಕಾಶ ಮಾಡುವ ಒಂದು ರೀತಿಯಲ್ಲಿ ಬೆಳೆಸಬೇಕೆಂದು ಕೋರುತ್ತಾ ನಮ್ಮ ಪ್ರಭಾಕರ್ ಅವರನ್ನು ಯಾವಾಗಲೂ ಚಿರಸ್ಥಾಯಿವಾಗಿರ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನಿಪ್ಪ. ಹಿರಿಯರು ಹೇಳ್ತಾ ಇದ್ರು, ದೇವರ ರೂಪದಲ್ಲಿ ಯಾರೋ ಒಬ್ಬನ ಕಳಿಸ್ತಾನೆ, ಅವರನ್ನು ಎಳೆದುಕೊಂಡು ಮುಂದಕ್ಕೆ ಬರ್ತಾನೆ ಅಂತ. ಅದಕ್ಕೆ ನನ್ಗೆ ಅನಿಸ್ತಾ ಇದೆ, ಇವಾಗ ಈ ರೀತಿ ಯಾವುದೇ ಒಂದು ತೊಂದರೆಕ್ಕೂ, ಒಂದು ಈ ಮದುವೆಗೂ, ಈ ದೇವಸ್ಥಾನಗಳಿಗೂ, ಎಲ್ಲ ಖರ್ಚುಗಳಿಗೂ ಇವರಂಥವ್ರನ್ನು, ನಮ್ಮ ಪ್ರಭಾಕರ್ ಅಂತವರನ್ನು ದೇವರು ಇವರ ಇದಕ್ಕಾಗಿ ನೇಮಿಸಿರ್ತಾನೆ ಅಂತ ಅನ್ಕೊಂತೀವಿ ನಾವು. ನಮ್ಗೊಬ್ಬರಿಗೆ ಅಂತಲ್ಲ, ನಾನು ನೋಡ್ತಾ ಇದ್ದೀನಿ ಇಡೀ ತಾಲೂಕಿನಂದಂತ ಇವರ ಈ ಒಂದು ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಪೇಪರ್ನಲ್ಲಿ ಆಗಿರ್ಬೋದು, ಇವ್ರದ್ದು ಬರ್ತಾನೆ ಇರ್ತದೆ. ಇಂಥ ಒಂದು ಉತ್ತಮ ಪ್ರಭಾಕರ್ ಅವರಿಗೆ ಮುಂದಿನ ಪೀಳಿಗೆಯಲ್ಲಿ ದೇವರು ಒಳ್ಳೆಯ ಒಂದು ಭೋಗಭಾಗ್ಯಗಳನ್ನು ಉಂಟು ಮಾಡಿ, ಇವಾಗ 100 ಜನಕ್ಕಲ್ಲ, ಇವಾಗ ಸಾವಿರಾರು ಜನರ ಸೇವೆಯಲ್ಲಿ ಮುಳುಗಿ ತೇರಲಿ ಅಂತ ఆ భగవంతుల్ని ನಾನು ప్రార్థిస్తా ఇద్దాని. మా పేరు రెడ్డప్ప, మా సునుపుకుంట. మా ఊర్లో ప్రభాకర్ అన్న మాకు ఒక తర గన్ను దేవస్థానంకి టైల్స్ వేపించినాడు. ఒక ఇల్లు పడిపోయిండే, వచ్చా ఫోన్ చేసే కొందరికి, వాళ్ళకి ఏమో శక్తి అంటే సహాయం చేసే, అన్నిటికీ మాకు బాగా అనుకూలంగా ఉన్నాడు. ఇప్పుడు పేదవాళ్ళ పెళ్ళి అన్న ఇట్లా ఏమో సాయం చేయాల రానంటే, రాండి ఇట్లా తాకి అని వచ్చినాము. ఏమో ఆయన చేతిలో ఎంత శక్తి ఉంటే అంత ఆయనకి సాయం చేసా. ప్రభాకర్ అన్న ఎప్పుడన్నా ఫోన్ చేయని, ఏం బాధ వచ్చినా నడిజాములో ఫోన్ చేసిన ఫోన్ ఎత్తాడు. మంచి వ్యక్తి, మేము ఆయనకి సపోర్ట్ చేస్తాము. ఆయన మాకు ఎప్పుడన్నా ఫోన్ చేయని, మాకేం బాధ వచ్చినా ఆదుకుంటాడు. ఆయన ముందరికి అట్లే పని మేము వెనకాల సపోర్ట్ చేస్తాము. ఆయన బాగా ಈ ಸಣ್ಣ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಈ ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಪ್ರಭಾಕರ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳುತ್ತಾ, ಅದೇ ರೀತಿ ನಮ್ಮ ಸುನಪಗುಂಡ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಈಗ ಬಂದಿರೋರಿಗೆ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನು ಪ್ರಾರಂಭಿಸೋಣ. ಬಂಧುಗಳೇ, ಈಗಾಗಲೇ ಪ್ರಭಾಕರ್ ಅವರು ಸಾರ್ವಜನಿಕವಾಗಿ ಏನು ಕೆಲಸ ಮಾಡಬೇಕು ಅಂತ ಜನಗಳ ಕೋರಿಕೆ ಮೇರೆಗೆ ಅವರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅದೇ ರೀತಿ ಇವಾಗ ಸುನಪಗುಂಟ ಗ್ರಾಮಕ್ಕೆ ಒಂದು ಸಣ್ಣ ವಿಚಾರ ಹೇಳಬೇಕಿತ್ತು. ನಾನು ಒಬ್ಬ ಸಣ್ಣ ಕಾಂಟ್ರಾಕ್ಟರ್. SCP ಗ್ರ್ಯಾಂಟು ಒಂದು ಕೆಲಸ ಆಗಿತ್ತು, ನಾವು ಕೆಲಸ ಮಾಡ್ತಾ ಇದ್ವು. ಪಾಪ ಇನ್ನೂ ಇದ್ದಾರೆ ಅವ್ರ ಊರಲ್ಲೆಲ್ಲ. ಆ ಕೆಲಸ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಇವರೆಲ್ಲ ಸೇರಿಕೊಂಡು ನಮ್ಮ ಆಂಜನೇಯ ದೇವಸ್ಥಾನ, ನಮ್ಮ ಮೇನ್ ರೋಡಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ರೋಡ್ ಆಗ್ಬೇಕು ಅಂದ್ರು. ಅದು ಸರ್ಕಾರ ಲೆಕ್ಕದಲ್ಲಿ ಇರಲಿಲ್ಲ. ಇವರೆಲ್ಲ ಹೇಳಿದ್ರು, ಗಂಭೀರವಾಗಿ ಹೇಳಿದ್ರು ಅಂತ ನಮ್ಮ ಪ್ರಭಾಕರ್ ಅವ್ರು ಹೇಳಿದ್ರು. ಪ್ರಭಾಕರ್ ಅವ್ರು ಹೇಳಿದ ತಕ್ಷಣನೇ ಅದಕ್ಕೆ ರೋಡ್ ಮಾಡಿದ್ರು, ಮೊದಲನೇದಾಗಿ. ಎರಡನೇದು, ಮತ್ತೆ ಆ ಊರಲ್ಲೇ ಇನ್ನೂ ಒಂದು ಕಾರ್ಯಕ್ರಮ ಮನೆ ಬಿದ್ದೋಗಿತ್ತು, ಅಲ್ಲೋಗಿ ಮಾತಾಡಿದ್ರು. ಅಷ್ಟೇ, ಕನಿಷ್ಠ ಎಷ್ಟು ಮಾಡಿದ್ವು ಅಂದ್ರೇನು ಇದು ಲೆಕ್ಕಕ್ಕೆ ಇಲ್ಲ, ಅಷ್ಟೊಂದು ಮಾಡಿದ್ದಾರೆ ಸುನಪಗುಂಟೆಗೆ. ಬೇಕಾದ್ರೆ ಇವರೇ ಸಾಕ್ಷಿ. ಅವ್ರು ಹೇಳಿದ್ದಕ್ಕೆ ಏನು ಆರ್ಕೆಸ್ಟ್ರಾ ಮಾಡಿದ್ವು, ಮತ್ತೆ ರಸ್ತೆ ಮಾಡಿದ್ವು, ಮತ್ತೆ ದೇವಸ್ಥಾನಕ್ಕೆ ಸುತ್ತಲೂ ನಾವು ರೋಡ್ ಮಾಡಿದ ತಕ್ಷಣನೇ ಇವರೆಲ್ಲ ಬಂದು ಮತ್ತೆ ಕೇಳಿದ್ರು, ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಗ್ರಾನೈಟ್ ಹಾಕ್ಕೊಡ್ಬೇಕು ಅಂತ. ಅದನ್ನು ನಾವಿಬ್ರು ಮಾತಾಡ್ಕೊಂಡು ಮಾಡಲೇಬೇಕಪ್ಪ ಅಂತ ಮಾತಾಡ್ಕೊಂಡು ಮಾಡಿದ್ವು. ಸುನಪಗುಂಟೆಗೆ ಅಲ್ಲ, ಪ್ರತಿಯೊಂದು ನಮ್ಮ ಹೋಬ್ಳಿನಲ್ಲೆಲ್ಲ, ಇಡೀ ನಮ್ಮ ತಾಲ್ಲೂಕಲ್ಲೇ ಎಲ್ಲಿ ಜನ ಮೆಚ್ಚಿನ ಕಾರ್ಯಕ್ರಮ ಏನಿದ್ರು ನಮ್ಮ ಪ್ರಭಾಕರ್ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಹಂಗಾಗಿ ನಾವೆಲ್ಲ ಈಗ ನಾವು ಇಲ್ಲಿರೋರೆಲ್ಲ ನಮ್ಮ ಇವಾಗ ಪ್ರತಿಜ್ಞೆ ಮಾಡ್ತಾರೆ, ರಾಜಕೀಯವಾಗಿ ಅವಕಾಶ ಬಂದಾಗ ಪ್ರಭಾಕರ್ ಅವ್ರಿಗೆ ಅವ್ರ ಸಹಾಯ ನಾವು ತಗೊಂತಾ ಇದ್ದೀವಿ. ನಮ್ಮ ಸಹಾಯ ಏನು, ಈ ರಾಜಕೀಯ ಅವ್ರಿಗೆ ಸಂದರ್ಭ ಬಂದಾಗ ಅವ್ರ ಕೈ ಬಲಪಡಿಸೋದು. ಇವರೆಲ್ಲ ಕೈ ಬಲಪಡಿಸ್ತೀವಿ ಅಂತ ಎಲ್ಲ ಒಂದ್ ಸ್ವಲ್ಪ ನಾವು ಪ್ರತಿಜ್ಞೆ ಮಾಡ್ಬೇಕು. ಈ ಪ್ರಭಾಕರ್ಗೆ ಆ ಸಂದರ್ಭ ಬಂದಾಗ ಅವ್ರ ಕೈ ನಾವು ಇವಾಗ ಒಬ್ಬ ಪಾರ್ಟಿನಲ್ಲಿ ಗುರುತಿಸ್ಕೊಂಡಿದ್ದಾರೆ, JDS ಪಕ್ಷ ಅಂತ. ಆ ಪಕ್ಷದಲ್ಲೇನಾದರೂ ನಮ್ಮ ಕಾಡನಹಳ್ಳಿ ನಾಗರಾಜಣ್ಣವರು, MLA ಅವರು, ಸಮೃದ್ಧಿ ಮಂಜಣ್ಣವರು,
ಆಮೇಲೆ ನಮ್ಮ ಶ್ಯಾಮಣ್ಣವರು, ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಹೈಕಮಾಂಡ್ ಏನಿದಾರೆ ಎಲ್ಲರೂ ಅವ್ರಿಗೆ ಅವಕಾಶ ಕೊಟ್ಟರೆ ನಾವೆಲ್ಲ ಅವರು ಕೈ ಬಲಪಡಿಸ್ಬೇಕು ಅವ್ರನ್ನ ಒಳ್ಳೆ ಇದಾಗಿ. ಯಾಕಂದ್ರೆ ಅವ್ರ ಕೈಯಲ್ಲಿ ಏನು ಸಹಾಯ ಆಗುತ್ತೋ ಅದನ್ನು ನಾವು ಉಪಯೋಗಿಸ್ಕೊಳ್ತಾ ಇದೀವಿ ನಮ್ಮೂರಿಗೆ, ನಮ್ಮ ಹಳ್ಳಿಗೆ. ಹಂಗಾಗಿ ಅವ್ರಿಗೆಲ್ಲ ಕೂಡ ಇವಾಗ ನಮ್ಮ ಸಹಾಯ ಏನಾಗುತ್ತೋ ಅವ್ರನ್ನ ಕೈ ಬಲಪಡಿಸ್ತೀವಿ ಅಂತ ನಾವಂತೂ ಕೈ ಬಲಪಡಿಸ್ತೀವಿ, ಅದು ಎರಡನೇ ಮಾತಿಲ್ಲ. ಇಲ್ಲಿರೋರೆಲ್ಲಾನು ಕೈ ಬಲಪಡಿಸ್ತಾರೆ, ಅವ್ರವ್ರ ಊರಲ್ಲಿ ಅವ್ರವ್ರ ಕೈ ಬಲಪಡಿಸ್ತಾರೆ. ಇವ್ರನ್ನ ಮುಂದೆ ಇನ್ನ ಒಳ್ಳೆ ಸ್ಥಾನಕ್ಕೆ ಜನ ಕಳಿಸ್ಕೊಡ್ತಾರೆ ಅಂತ ನಮ್ಗೆ ಆ ನಂಬಿಕೆ ಇದೆ. ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಒಳ್ಳೇದು ಮಾಡಲಿ, ಅವ್ರಿಗೆ ಇನ್ನೂ ಕೊಡುವಂಥ ಶಕ್ತಿ ಕೊಡಲಿ, ಬುದ್ಧಿ ಕೊಡಲಿ, ಅವ್ರಿಗೆ ಇನ್ನೂ ಆರ್ಥಿಕವಾಗಿ ಆರೋಗ್ಯವಾಗಿ ಎಲ್ಲ ಕೊಡಲಿ ಅಂತ ಆ ಭಗವಂತನ ಬೇಡ್ಕೊಂತ ನಾನು 15 ದಿವಸಕ್ಕೆ ಮೊದಲು ಇದೇ ಟೇಬಲ್ ಇದೆ ನಮ್ಮ ಬಂಗೋದಿ ಗ್ರಾಮಕ್ಕೆ ಪ್ರಭಾಕರ್ ಅವರ ಸೇಮ್ ಇಂಥ ನಮ್ಮ JDS ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರ ಮದುವೆಗೆ ಇದೇ ಟೇಬಲ್ ಇಂದಾನೆ ಆರ್ಥಿಕ ಸಹಾಯ ನಾವು ಬಂಗೋದಕ್ಕೆ ಒಂದು 15 ದಿವಸ ಮೊದಲೇ ಮಾಡಿದ್ವು. ಇದು 15 ದಿವಸನೂ ಆಗಿಲ್ಲ, ಇನ್ನ ಒಂದು 10 ದಿವಸ ಆಯ್ತು. ಒಂದು 10 ದಿವಸ ಆಯ್ತು. ಇದೇ ಜನ ಎಲ್ಲ ಸೇರಿದ ಹಂಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ನಮ್ಮ JDS ಕಾರ್ಯಕರ್ತರೇ ಅಲ್ಲ, ಯಾರು ಬಡವರು ಬಂದ್ರು ಪ್ರಭಾಕರ್ ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ. ಇಡೀ ನಮ್ಮ ಹೋಬಳಿಗೆ ಎಲ್ಲ, ನಮ್ಮ ತಾಲ್ಲೂಕಲ್ಲೆಲ್ಲ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಇನ್ನ ಬೆಳೀಲಿ, ಇನ್ನ ಪ್ರಪಂಚವಾಗಿ ಹೋಗ್ಲಿ ಅಂತ ನಾವು ಆಶಿಸ್ತಾ ಅವ್ರಿಗೆ ಇನ್ನ ಒಳ್ಳೆ ಕಾರ್ಯಕ್ರಮ ಮಾಡಲಿ ಅಂತ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.